ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶೋಮಾಮಿ. ಇವತ್ತು ಒಂದು ಪಾನಕ ಮಾಡ್ಕೊತಾ ಇದ್ದೀನಿ. ಇದು ಪಾನಕ ಅಂತಾದರೂ ಹೇಳ್ಬೋದು, ಕಷಾಯ ಅಂತ ಆದರೂ ಹೇಳ್ಬೋದು. ತಲೆಯಲ್ಲಿ ಕಫ ಕಟ್ಟಿ ನಮಗೆ ತಲೆ ತುಂಬ ನೋವಾಗ್ತಾ ಇರುತ್ತೆ, ಹಾಗೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ, ಪಿತ್ತ ಜಾಸ್ತಿ ಆಗಿ ತಲೆ ಅಂದರೆ ತುಂಬ ತಲೆ ಸುತ್ತದಂಗೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಪಾನಕ ಅಥವಾ ಈ ಕಷಾಯನ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಒಂದು 2-3 ಸಲ ಕುಡಿದ್ರೆ ಸಂಪೂರ್ಣವಾಗಿ ಗುಣ ಆಗ್ತದೆ. ಇದನ್ನು ಫಸ್ಟ್ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಬೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫಸ್ಟು ಇದು ಈಗ ಕುದಿಲಿಕ್ಕೆ ಇಡಬೇಕು. ಚೆನ್ನಾಗಿ ಕುದಿಯುವಾಗ ಒಂದು ನಿಂಬೆಹಣ್ಣನ್ನು ಇಡಿಯಾಗಿ ಕುದಿಯುವ ನೀರಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕುದೀತಿರುವ ನೀರಿಗೆ ಇದು ಚೆನ್ನಾಗಿ ಬೇಯಬೇಕು. ಹಾಕಿದ್ದೀನಿ. ಚೆನ್ನಾಗಿ ನಿಂಬೆಹಣ್ಣು ಫುಲ್ಲು ಮೆತ್ತಗಾಗಬೇಕು, ಅಷ್ಟರವರೆಗೆ ಬೇಯಿಸಬೇಕು. ಇದು ನಮಗೆ ಪದೇ ಪದೇ ತಲೆ ಸುತ್ತದಾಗಲಿ, ಅದೇ ನೆತ್ತಿಯಲ್ಲಿ ಕಫ ಕಟ್ಟಿ ತಲೆ ತುಂಬ ನೋವಾಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಇದನ್ನು ಮಾಡಿ ಕುಡಿಬೇಕು. ಬಿಸಿ ಬಿಸಿಯಾಗಿ ಕುಡಿಬೇಕು. ಒಂದು 2 ಅಥವಾ 3 ಸಲ ಕುಡಿದ್ರೇ ಕಡಿಮೆ ಆಗ್ತದೆ ಇದು. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಹಿ ಮತ್ತು ಹುಳಿ ಉಪ್ಪು ತುಂಬ ಚೆನ್ನಾಗಿರ್ತದೆ ಕುಡಿಲಿಕ್ಕೆ, ಬಿಸಿ ಬಿಸಿಯಾಗಿ ಕುಡಿಲಿಕ್ಕೆ. ನಾವು ಕುಡಿಯುವಾಗಲೇ ನಮ್ಮದು ಅರ್ಧ ತಲೆನೋವು ಕಡಿಮೆ ಆಗ್ತದೆ. ಇದು ಚೆನ್ನಾಗಿ ಕುದೀತಾ ಇದೆ. ಇದು ಈಗ ನಿಂಬೆಹಣ್ಣೆಲ್ಲ ಬೆಂದಿದೆ. ಈಗ ಬೆಂದಿದೆ, ಮೆತ್ತಗಾಗಿದೆ ಇದು. ನನಗಿಷ್ಟು ಬೆಂದರೆ ಸಾಕು. ಈಗ ಇದನ್ನು ಹಾಗೆ ಮ್ಯಾಶ್ ಮಾಡ್ಕೋಬೇಕು. ನಿಂಬೆಹಣ್ಣಿನ ರಸ ಎಲ್ಲ ಅದರಲ್ಲಿ ಬರಬೇಕು. ಆ ರೀತಿನ ನಾನು ಸ್ವಲ್ಪ ಹಾಗೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆ ಕಹಿ ಅಂಶ ಸಹ ಬರಬೇಕು ನಮಗೆ, ಹಾಗಾಗಿ ಆ ರಸ ಎಲ್ಲ ಹೊರಗಡೆ ಬರಬೇಕು. ಇದು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಿಮಗೆ ಪಿತ್ತ ಜಾಸ್ತಿ ಆಗಿದೆ ಅನಿಸಿದರೆ ಇದನ್ನು ಮಾಡ್ಕೊಂಡು ಕುಡಿಬೋದು, ಆಗಲೂ ತುಂಬ ಚೆನ್ನಾಗಿರ್ತದೆ. ಈಗ ಇದು ರೆಡಿ ಆಗಿದೆ. ಈ ಕಷಾಯ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಮ್ಮೆ ಈ ಕಷಾಯನ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ. ನಿಮಗೆ ಎಂಥದೇ ತಲೆನೋವಿದ್ರೂ ಕಡಿಮೆ ಆಗ್ತದೆ.